ಫಸ್ಟ್ ಟೈಮು ಫೇಸ್ಬುಕ್ಕಿಂದ ದುಡ್ಡು ಬಂದಿದೆ. ಎಷ್ಟು ಬಂದಿದೆ ಹೇಳಿ ನೋಡಂಗೆ ಗೆಸ್ ಮಾಡಿ ಎಷ್ಟು ಬಂದಿದೆ ಅಂತ. ಒಂದು 25,000. ಓನ್ ಕಂಟೆಂಟ್ಸ್ ಇರುತ್ತಲ್ಲ, ಅಂದರೆ ಮೀನ್ಸ್ ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬಾರ್ದು, ಓನ್ ಕಂಟೆಂಟ್ಸ್ಗೆ ಪೇ ಔಟ್ ಬರುತ್ತೆ. ಒರಿಜಿನಲ್ ಬರ್ಕನ್ ಸ್ಟಾಕಿಗೆ ಇಲ್ಲಿ ಲೆದರ್ ಮೇಲೆ ಬರ್ಕನ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಬಂದಿರುತ್ತೆ. ಕೈಗೆಲ್ಲ ಈ ಥರ ಹಾಕೊಂಬಿಟ್ಟವ್ರೆ ನೋಡಿ, ಮೆಣಸೆಲ್ಲ ಹಾಕೊಂಡು ಈ ಥರ ಕಲರ್ ಥೆರಪಿ ಮಾಡ್ಕೊತಾವ್ರೆ. ಈಗ ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಗೈಸ್, ಎಲ್ಲರೂ ತಮ್ಮನೇಲಿ ನೋಡಿದ್ದೀರಲ್ವಾ? ಸೊ ನನಗೆ ಫಸ್ಟ್ ಟೈಮು ಸೋಷಿಯಲ್ ಮೀಡಿಯಾಯಿಂದ ಪೇಮೆಂಟ್ ಬಂದಿದೆ. ಸೊ ಹೆಂಗೆ ಬಂತು, ಯಾವುದರಿಂದ ಬಂತು, ಎಷ್ಟು ಬಂತು ಅಂತೇಳಿ ಕಂಪ್ಲೀಟು ಈ ಲಾಗಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನು ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದ್ಕೊಂಡು ಹಂಗೆ ಮುಂದಕ್ಕೆ ಆಗ್ತಾ ಇದ್ದೀರಾ, ಸೊ ಅವರು ಈಗಲೇ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿ. ಸೊ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಂದು ಅರ್ನಿಂಗ್ಸ್ ಎಷ್ಟು, ಯಾವುದರಿಂದ ಹೆಂಗೆ ಬಂತು ಅನ್ನೋದನ್ನ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್. ನೀನು ಎತ್ಕೊಂತೀಯಲ್ಲ? ಹಾಂ, ಹೆಂಗೆ ಎತ್ಕೊಂತೀಯ? ಹೆಂಗೆ ಹಂಗೆ ಎತ್ಕೊಂತೀಯಾ? ಹಾಂ, ಕರಿ ಕರಿ ಬಾ, ಇಲ್ಲಿ ಬಾ ಎತ್ಕೊಂತೀನಿ ಅಂತ ಕೇಳು. ಎತ್ಕೊಳ್ಳ ಇಲ್ಲಿ ಎತ್ತಲ್ಲ ಎತ್ತಕ್ಕಾಗಲ್ವಾ? ಯಾಕಲ್ಲ ಆಗಲ್ಲ? ಶಾಂತಜಿ ನಿನ್ನ ಎತ್ತು ಬಿಡ್ಕಂಡ್ಲ? ಹಾ, ಶಾಂತಜಿ ಆಗಳಲ್ಲೇ ಬಾಯಿ ಮಾತ್ರ ತೆಗಿತೀಯ ಅಷ್ಟೇ. ಹಾ, ಏನ್ ತಿಂಡಿ ತಿಂದೆ? ಏನ್ ತಿಂದೆ? ನಾನು ಅಮ್ಮನು ಲಾಡು ತಿಂದ. ಎಷ್ಟು ತಿಂದೆ? 3. ಚಿಲುಬುಲಿ ಎಲ್ಲವೇ? ಚಿಲುಬುಲಿ ಎಲ್ಲವೇ? ಎಲ್ಲ ಚಿಲುಬುಲಿ ಎಲ್ಲೈತೆ? ಹ್ಞೂ, ಎಲ್ಲವ ನಾಯಿ. ನನ್ನ ಕಾರಡಿಗೆ ತೂರ್ಕೊಂಡವ? ಹೌದಾ? ಕರಿ ಹೋಗು. ಗಾಯ್ಸ್, ಈಗ ತುಮಕೂರು ಅಂಗಡಿಯಿಂದ ದಾಬಸ್ಪೇಟೆ ಅಂಗಡಿಗೆ ಹೋಗ್ಬೇಕು. ಸ್ವಲ್ಪ ಬ್ಯಾಗ್ಸ್ ಖಾಲಿ ಆಗ್ಬಿಡೈತಂತೆ. ನಮ್ಮ ದರ್ಶಿ ಫೋನ್ ಮಾಡಿದ್ದ, ಬ್ಯಾಗ್ ಬೇಕು ಮಾಮ, ಬ್ಯಾಗೆಲ್ಲ ಖಾಲಿ ಆಗ್ಬಿಡೈತೆ ಅಂತ. ಸೊ ಈಗ ಬ್ಯಾಗ್ ತಗೊಂಡು ದಾಬಸ್ಪೇಟೆ ಅಂಗಡಿಗೆ ಹೋಗೋಣ ಗೈಸ್. ನಮ್ಮ ದರ್ಶಿ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಪೇ ಔಟ್ ಆಗಿರೋದು ಯಾರಿಗೂ ಗೊತ್ತಿಲ್ಲ, ನನ್ನೊಬ್ಬಂಗೆ ಅಷ್ಟೇ ಗೊತ್ತಿರೋದು ಗೈಸ್. ಸೊ ಇವಾಗ ದರ್ಶಿಗೆ ಹೇಳೋಣ, ಹಿಂಗೆ ಸೋಷಿಯಲ್ ಮೀಡಿಯಾಯಿಂದ ಪೇಮೆಂಟ್ ಬಂದೈತೆ, ಎಷ್ಟು ಪೇಮೆಂಟ್ ಬಂದೈತೆ ಏನು ಅಂತ ಅವ್ನಿಗೆ ಹೇಳೋಣ. ಅವ್ನ ರಿಯಾಕ್ಷನ್ ನೋಡೋಣ ಗೈಸ್, ಹೆಂಗಿರುತ್ತೆ ಏನು ಅಂತ. ಗೈಸ್ ಬನ್ನಿ, ನಮ್ಮ ದರ್ಶಿ ಏನು ಮಾಡ್ತಾನೆ ನೋಡೋಣ. ಮಳೆ ಬಂದ್ಬಿಡೈತೆ ಗೈಸ್, ತುಮಕೂರು ದಾಬಸ್ಪೇಟೆ ಮಳೆ ಬಂದು ನಿಂತ್ಬಿಟ್ಟೈತೆ. ಶಿಷ್ಯ ಊಟ ಮಾಡ್ತಾವನೆ ಗೈಸ್, ಪಾಪ ಲೇಟ್ ಆಗ್ಬಿಡೈತೆ. ಯಾಕಲ್ಲ ಲೇಟು ಶಿಷ್ಯ? ಕಸ್ಟಮರ್ ಇದ್ರು. ಏನು ಊಟ? ಅನ್ನ ಸಾಂಬಾರು ಗೈಸ್, ಅನ್ನ ಸಾಂಬಾರು. ನಿನ್ನೆ ಶಿಷ್ಯ ಗೈಸ್ ನಿನ್ನೆ ಇದಕ್ಕೆ ಹೋಗ್ಬಿಟ್ಟಿದ್ದ, ಎಲ್ಲಿ ಮಧುಗಿರಿ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದ ಟ್ರೆಕ್ಕಿಂಗು. ಎಷ್ಟು 10ಕ್ಕೆ 3.5 ಗಂಟೆ ತಗೊಂಡ್ರಂತೆ. ಎಷ್ಟು ಕಿಲೋಮೀಟರ್ ಐತೆ ಶಿಷ್ಯ ಅದು? ಎಷ್ಟು ಕಿಲೋಮೀಟರ್ ಐತೆ? ಒಟ್ಟಿನಾಗೆ 3,000 ಅಡಿನೇನೋ. 3,000 ಫೀಟ್? 3,600 ಅಡಿನೇನೋ. ಗೈಸ್ ಇವನು ಮತ್ತು ನಮ್ಮ ತೇಜು, ಆಮೇಲೆ ಇವ್ರ ಅತ್ತೆ ಮಕ್ಕಳು 4 ಜನ ಏನೋ ಶಿಷ್ಯ ಹೋಗಿಲ್ಲ. 4 ಜನ ಹೋಗವ್ರೆ. 10ಕ್ಕೆ 3.5 ಗಂಟೆ, ಇಳಿಯೋಕ್ಕೆ 3.5 ಗಂಟೆ. ಇದು ತಿಂಡಿ ತಿನ್ನೋದಲ್ಲೇ ಹಂಗೆ ಹತ್ಬಿಟ್ಟವ್ರೆ ಗೈಸ್. ಜಾಸ್ತಿ ಸುಸ್ತಾಗ್ಬಿಟ್ಟವ್ರೆ. ತಿರ್ಗಾ ಆಮೇಲೆ 1 ಗಂಟೆಗೆ ಬಂದು ಊಟ ಮಾಡವ್ರೆ. ಶಿಷ್ಯ ಏನು ಗೊತ್ತಾ? ಏನು ಹೇಳಿ ನೋಡೋಣ. ಈಗ ನಮಗೆ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಬರೋಕ್ಕೆ ಚಾನ್ಸ್ ಐತಾ ಇಲ್ವಾ? ಅಂದರೆ ಈ ಸ್ಟೇಜಲ್ಲಿ ನಮ್ದು ಅನಾಲಿಟಿಕ್ಸ್ ನೋಡಿರೋ ಪ್ರಕಾರ ಇವಾಗ ಕಷ್ಟ ಐತೆ. ಅಂದರೆ ಇನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ಓಕೆ. ಆಮೇಲೆ ಸಬ್ಸ್ಕ್ರೈಬರ್ಸು ಕಡಿಮೆ ಅವರೇ. ಅಲ್ಲ, ಮಾನಿಟೈಸೇಷನ್ ಹಾಕಿ ಸಬ್ಸ್ಕ್ರೈಬರ್ಸ್ ಅವರೇ, ಬಟ್ ಇನ್ನ ಮಾನಿಟೈಸೇಷನ್ ಆಗಿಲ್ಲ. ಯೂಟ್ಯೂಬ್ ಇಂದ ಬರೋಕ್ಕೆ ಕಡಿಮೆ ಐತೆ.
ಕಡಿಮೆ ಅಂದ್ರೆ ಚಾನ್ಸಸ್ ಕಡಿಮೆ ಐತೆ, Okay. ಬರುತ್ತೆ ಒಟ್ನಲ್ಲಿ ಒಂದಲ್ಲ ಒಂದಿನ. ಓಕೆ. ಫೇಸ್ಬುಕ್ ಅಲ್ಲಿ ಅದೇ ಈಗ 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 ಹೆಂಗ್ ರೀಲ್ಸ್ ಮಾಡ್ಕೊಂಡು ಕನ್ಸಿಸ್ಟೆಂಟ್ ಆಗಿ ರೀಲ್ಸ್ ಅಪ್ಲೋಡ್ ಮಾಡ್ತಿದೀವೋ ಹಾಂ ಹಂಗೆ ಇನ್ನೊಂದ್ 4-5 ತಿಂಗಳು ಹಂಗೆ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಹಾಂ ಪೇಔಟ್ ಆಗ್ಬೋದು ಅಂತ ಅಂದ್ರೆ ನಂದೊಂದು 6th ಸೆನ್ಸ್ ಹೇಳುತ್ತೆ. ಹೌದಾ? ಹಾ. ನಿಂಗೆ ಗೊತ್ತಾ, ಫೇಸ್ಬುಕ್ಕಿಂದ ಆಲ್ರೆಡಿ ಒಂದು ಪೇಔಟ್ ಆಯಿತು. ಫಸ್ಟ್ನೇದು ಹಾಂ, ನಮ್ಮ ಅಕೌಂಟಿಗೂ ಬಂತು ನಿನ್ನೆ. ರೀಲ್ಸ್ ಇದು ಮಾಡ್ತೀವಲ್ಲ ಅದರಿಂದ. ಹಾಂ, ಅಂದರೆ ಫೇಸ್ಬುಕ್ಕಲ್ಲಿ ಓನ್ ಕಂಟೆಂಟ್ಸ್ ಯಾವುದಾದ್ರು ಐತೆ ನೋಡು ಗೈಸ್. ಫೇಸ್ಬುಕ್ಕಲ್ಲಿ ಓನ್ ಕಂಟೆಂಟ್ಸ್ ಇರುತ್ತಲ್ಲ, ಅಂದರೆ ಮೀನ್ಸ್ ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬಾರ್ದು, ಓನ್ ಕಂಟೆಂಟ್ಸ್ಗೆ ಪೇಔಟ್ ಬರುತ್ತೆ. ಬಟ್ ಅಂದರೆ ಈ ಮ್ಯೂಸಿಕ್ ಹಾಕೋದು, ಬ್ಯಾಕ್ಗ್ರೌಂಡ್ BGM ಹಾಕೋದು, ಇದರಿಂದ ಯಾವುದೇ ಕಾರಣಕ್ಕೂ ಬರಲ್ಲ ಅನ್ಕೊಂತೀನಿ. ತುಂಬ ಕಮ್ಮಿ ಕಾಪಿರೈಟ್ಸ್ ಬಂದ್ಬಿಡುತ್ತೆ. ಬಟ್ ಓನ್ ಕಂಟೆಂಟ್ ಮಾಡೋದ್ರಿಂದ ಖಂಡಿತ ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ನಮ್ಮದು ಫಸ್ಟ್ ಪೇಔಟ್ ಎಷ್ಟಿರ್ಬೋದು ಹೇಳ ಶಿಷ್ಯ? ಪೇಔಟ್ ಆಗಿರೋದೇ ಆಗಿಲ್ಲ ಅಂತನಾ? ಅಲ್ಲ ಆಗೈತೆ, ಅಂದ್ರೆ ನೀವು ಹೇಳ್ತೀರ ಆಗಿರ್ತದೆ. ಹಾಂ, ಪೇಔಟ್ ಆಗೈತೆ. ಎಷ್ಟಾಗಿರ್ಬೋದು ಗೆಸ್ ಮಾಡಿ ನೋಡೋಣ ಅಂದಾಜು. ಒಂದು 4,000 ಇಲ್ಲ 5,000 ಅಂದ್ರೆ ನಂಗೆ ಗೆಸ್ ಮಾಡ್ತಿರೋದು, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನಂಗೆ. ಗೈಸ್ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಗೈಸ್. ನಂದು ಫಸ್ಟು ಸೋಷಿಯಲ್ ಮೀಡಿಯಾ ಪೇಔಟು ಎಷ್ಟು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೆಸ್ ಮಾಡಿ ಗೈಸ್, ನೋಡೋಣ. ಗೈಸ್ ಈಗ ಇವೆರಡು ನೋಡ್ತಾ ಇದ್ದೀರಲ್ವಾ, ಇದೆರಡು ಬ್ರಿಕನ್ ಸ್ಟಾಕ್ ಆಯ್ತಾ? ಇದು ಬ್ರಿಕನ್ ಸ್ಟಾಕೆ, ಇದು ಬ್ರಿಕನ್ ಸ್ಟಾಕೆ. ಈಗ ಇವೆರಡರಲ್ಲಿ ಒರಿಜಿನಲ್ ಯಾವುದು ಅಂತ, ಒರಿಜಿನಲ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಗೈಸ್. ನೋಡಿ, ಒರಿಜಿನಲ್ಗೆ ಈ ಥರ ಸ್ಟಿಚ್ ಮಾಡಲ್ಲ, ಬ್ರಿಕನ್ ಸ್ಟಿಕ್ಕಿಗೆ ನೋಡಿ ಇದು ಕಂಪ್ಲೀಟು ಗಮ್ಮಿಂಗ್ ಆಗಿರುತ್ತೆ. ಓಕೆನಾ? ನೋಡಿ, ಒರಿಜಿನಲ್ ಬರ್ಕನ್ ಸ್ಟಾಕಿಗೆ ಇಲ್ಲಿ ಲೆದರ್ ಮೇಲೆ ಬರ್ಕನ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಬಂದಿರುತ್ತೆ. ಬಟ್ ಈ ಕಡೆ ನೋಡಿ ಇದು ಕಾಣೋದೇ ಇಲ್ಲ. ಮತ್ತು ಸೋಲು ಈ ಥರ ಲೆದರ್ದಿರುತ್ತೆ ಗೈಸ್. ನೋಡಿ, ಇದು ಬಂದು ಪ್ಲಾಸ್ಟಿಕ್ಕು ರಬ್ಬರು ಈ ಥರ ಬರುತ್ತೆ. ಸೋಲ್ ನೋಡೋದಾದರೆ ಕೆಳಗಡೆ ನೋಡಿ, ನೋಡಿ ಇಲ್ಲೆಲ್ಲ ಬಿರ್ಕನ್ ಸ್ಟಾಕ್ ಅಂತ ಬರುತ್ತೆ. ಇದು ಲೈನ್ ಬರುತ್ತೆ. ಇದು ಬಂದು 400ರಿಂದ 450 ರೂಪಾಯಿ. ಇದು ಬಂದು 8,500 ರೂಪಾಯಿ. ಸೊ ಇದು ಲಾಂಗ್ ಟರ್ಮ್ ಬರುತ್ತೆ. ಇದು ಅಂದರೆ ಶಾರ್ಟ್ ಟೈಮಲ್ಲಿ ಹೋಗ್ಬಿಡುತ್ತೆ. ಇದು ಕಂಫರ್ಟ್ ಚೆನ್ನಾಗಿರುತ್ತೆ, ಮತ್ತು ಕಾಲು ನೋವು, ಪಾದ ನೋವು ಆ ಥರ ಎಲ್ಲ ಬರಲ್ಲ. ಇದು ಹೀಟ್ ಜಾಸ್ತಿ, ಸೊ ಹಂಗಾಗಿ ಬಾಡಿಗೆ ಹೀಟ್ ಜಾಸ್ತಿ ಮಾಡುತ್ತೆ. ಸೊ ಈಗ ನೋಡಿದ್ರಲ್ವಾ, ಇದೇ ಒರಿಜಿನಲ್ಗೂ ಫಸ್ಟ್ ಕಾಪಿಗೂ ಡಿಫ್ರೆನ್ಸು. ಸೊ ಯಾರಾದರೂ ಕಾಪಿನ ಒರಿಜಿನಲ್ ಅಂತ ತೋರಿಸಿದ್ರೆ ಈ ಎಲ್ಲ ಚೇಂಜಸ್ನು ತೋರಿಸ್ಬಿಟ್ಟು ಕಪ್ಪಾಳು ಕೊಡಿರಿ ಹೇಳ್ತೀನಿ ಗೈಸ್. ಆ್ಯಕ್ಚುಲಿ ಇನ್ನು ನಮ್ಮ ಶಾಂತಮ್ಮಂಗೆ ಗೊತ್ತಿಲ್ಲ, ಅಂದರೆ ಮೀನ್ಸ್ ಫೇಸ್ಬುಕ್ಕಿಂದ ಪೇಔಟ್ ಆಗಿರೋದು. ಸೊ ಇದನ್ನು ತಿಳಿಸೋಣ, ನಾವು ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಗೈಸ್. ನಮ್ಮ ಶಾಂತಮ್ಮ ಅವರು ಕಲರ್ ಥೆರಪಿ ನೋಡಿ, ಕೈಗೆಲ್ಲ ಈ ಥರ ಹಾಕೊಂಬಿಟ್ಟವ್ರೆ ನೋಡಿ, ಮೆಣಸೆಲ್ಲ ಹಾಕ್ಕೊಂಡು ಈ ಥರ ಕಲರ್ ಥೆರಪಿ ಮಾಡ್ಕೊತಾವ್ರೆ. ಈಗ ನೀವು ಕಲರ್ ಥೆರಪಿ ಮಾಡ್ಕೊತಾ ಏನಕ್ಕೆ ಶಾಂತಮ್ಮ ಅವರೇ? ಇದು ಕುತ್ತಿಗೆ ನೋವಿಗೆ, ಇದು ಕಿಡ್ನಿ ಪ್ರಾಬ್ಲಮ್ಗೆ, ಇದು ನಿದ್ದೆ ಬರೋಕ್ಕೆ. ಇಲ್ಲಿ ಆನಂದ್ ಗುರುಜಿ ಪಾರ್ಟ್ 10. ಈಗ ಹೆಂಗೆ ಗೊತ್ತಾ, ನಾವು ರೀಲ್ಸ್ ಎಲ್ಲ ಮಾಡ್ತೀವಲ್ಲ, ಅದರಿಂದ ನಮಗೆ ದುಡ್ಡು ಬರುತ್ತಾ ಇಲ್ವಾ? ಬರ್ತದೆ. ಎಲ್ಲಿಂದ ಬರ್ತದೆ ಅದು ಸರಿಯಾಗಿ ನಂಗೆ ಗೊತ್ತಿಲ್ಲ, ಒಟ್ನಾಗ ದುಡ್ಡು ಬರ್ತದೆ. ಯಾರು ಹೇಳಿದ್ದು ದುಡ್ಡು ಕೊಡ್ತಾರೆ ಅಂತ? ಗೊತ್ತಿಲ್ಲ, ದುಡ್ಡು ಬರ್ತದೆ. ಬರ್ತದೆ. ಯಾರು ಹೇಳಿ ದುಡ್ಡು ಕೊಡ್ತಾರೆ ಅಂತ? ಬರ್ತದೆ. ಏನು ಗೊತ್ತಾ, ನಮಗೆ ಇವತ್ತು ಫಸ್ಟ್ ಟೈಮು ಫೇಸ್ಬುಕ್ಕಿಂದ ದುಡ್ಡು ಬಂದಿದೆ. ಎಷ್ಟು ಬಂದದೆ ಹೇಳಿ ನೋಡಂಗೆ ಗೆಸ್ ಮಾಡಿ ಎಷ್ಟು ಬಂದಿದೆ ಅಂತ. ಒಂದು 25,000. ಓ ಶಿಷ್ಯ, ಇನ್ನ ರೇಂಜಿಗೆ 25,000 ಅಂತ ಅದು ಫಸ್ಟ್ ಪೇಔಟು ಅಲ್ಲ. 25,000 ಯಾರಮ್ಮ ಕೊಟ್ಬಿಡ್ತಾರೆ ಫಸ್ಟ್ ಪೇಔಟ್? ಎಷ್ಟು ಬಂದೈತೆ ಹೇಳಿ ನೋಡೋಣ, ಇನ್ನೊಂದು ಚಾನ್ಸ್. ಒಂದು 15,000. ಗಾಯ್ಸ್ ನಮ್ಮ ಅಜ್ಜಿ ಇಲ್ಲಿಲ್ಲ ಬಿಡ್ರಿ, ತುಮಕೂರಲ್ಲಿ ಇಲ್ಲ. ಕರೆಕ್ಟಾಗಿ ಇನ್ನೊಂದು ಚಾನ್ಸ್. ಹೇಳಜ್ಜಿ ಒಂದು 10. ಯಾ ಲೆಕ್ಕದ ಮೀರಿ ಹೇಳ್ತೈತೆ ಅಂತಾನೆ ಗೊತ್ತಾಗ. ಗೈಸ್ ನೀವು ಕಮೆಂಟ್ ಮಾಡಿ ಗೈಸ್, ಎಷ್ಟು ಪೇಔಟ್ ಆಗೈತೆ ಅಂತ ಹೇಳ್ಬಿಟ್ಟು. ಈಗ ಹೇಳು ಖುಷಿನಾ? ಫಸ್ಟ್ ಟೈಮ್ ನಮಗೆ ಸೋಷಿಯಲ್ ಮೀಡಿಯಾಯಿಂದ ದುಡ್ಡು ಬಂದಿರೋದು
ಖುಷಿನ ಖುಷಿ ಖುಷಿ ಹ್ಯಾಪಿ ಯಾರಾದ್ರೂ ನಿಂಗೆ ಇಷ್ಟೊಂದು ವಯಸ್ಸಾಗೈತೆ ಏನ್ ಮಾಡಿದ್ಯಾ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲೇ ಸೋಷಿಯಲ್ ಮೀಡಿಯಾದಿಂದ ನಾನು ಆಕ್ಟ್ ಮಾಡಿ ರೀಲ್ಸ್ ಮಾಡಿ ದುಡ್ಡು ಅರ್ನ್ ಮಾಡಿದೀನಿ ಕಣ್ರಲ್ಲೇ ಅಂತ ಹೇಳು ಇಲ್ಲಿ ತಲೆ ಎತ್ತೇಳು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ರೀಲ್ಸ್ ಮಾಡಿ ನಾನು ದುಡ್ಡು ಅರ್ನ್ ಮಾಡಿದೀನಿ ಕಣ್ರಲ್ಲೇ. ನೋಡ್ರಲ್ಲೇ ಏನ್ ಮಾಡಿದ್ಯಾ ಅಂತ ಕೇಳೋರ್ಗೆ ಏನ್ ಮಾಡಿದ್ಯಾ ಏನ್ ಮಾಡಿದ್ದೆ ಅಂತ ಕೇಳ್ತೀರಾ? ನೋಡಿ ಈ ವಯಸ್ಸಲ್ಲಿ 59 ವಯಸ್ಸಲ್ಲಿ ಇಷ್ಟ್ ಮಾಡಿದೀನಿ, ರೀಲ್ಸ್ ಮಾಡಿ ಸಂಪಾದನೆ ಮಾಡಿದ್ವಿ. ನಾನು ನನ್ನ ಮಗ ಇಬ್ರು ಸೇರಿ. ಅದಕ್ಕೆ ನನ್ನ ಮೊಮ್ಮಗನು ಸಾಕ್ಷಿ. ಸಾಕ್ಷಿ ಅವನು ಸೇರಿ ಕಣಮ್ಮ ಮೇನ್ ಅವನೇ. ಗೈಸ್ ಇವಾಗ ನಾನು ಫೇಸ್ಬುಕ್ಕಲ್ಲಿ ನಂದು ಎಷ್ಟು ಅಂದರೆ ಈಗ ಪೇಔಟ್ ಆಗಿದೆಯಲ್ಲ ಅದು ಯಾವಾಗಿಂದ ಎಲ್ಲಿವರೆಗೂ ಮಾಡಿರೋದು ನನಗೆ ಇಲ್ಲಿವರೆಗೂ ಬಂದಿರೋ ಪೇಔಟು ಅಂತೇಳಿ ನಾನು ತೋರಿಸ್ತೀನಿ. ನೋಡಿ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ನಮ್ಮ ಅಕೌಂಟ್ ಮಾಡಿದ್ರೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ತೋರಿಸುತ್ತೆ. ಸೊ ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ಅಂದರೆ ಈ ಲಾಸ್ಟ್ 28 ಡೇಸಲ್ಲಿ ಎಷ್ಟು ವ್ಯೂಸ್ ಆಗಿದೆ ಅಂತೆಲ್ಲ ಈಗ ಅಪ್ರಾಕ್ಸಿಮೇಟ್ ಅರ್ನಿಂಗ್ಸು ಈಗ ಜೂನ್ 1 26ವರೆಗೂ ಎಷ್ಟು ಅರ್ನಿಂಗ್ಸ್ ಆಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಹೀಗೆ ಮಾನಿಟೈಸೇಷನ್ ಅಂತ ಹೋದ್ರೆ ಇಲ್ಲಿ ಮಾನಿಟೈಸೇಷನಲ್ಲಿ ತೋರಿಸುತ್ತೆ. ಸೊ ನಂದು ನೋಡಿ ಇಲ್ಲಿ ಸೆಪ್ಟೆಂಬರ್ 1 2025 ಮೇ 31 2026. ಸೊ ಈಗ ಬಂದಿರೋ ಪೇಔಟು ಆಲ್ಮೋಸ್ಟ್ 8 ಮಂತ್ಸಿಂದ ಸ್ಟ್ರಗಲ್ ಮಾಡಿರೋದಕ್ಕೆ ಬಂದಿರೋದು ಗೈಸ್. ನಮಗೆ ಬಂದಿರೋ ಫಸ್ಟ್ ಪೇಔಟ್ ಎಷ್ಟು ಅಂತೇಳಿ ಕಮೆಂಟ್ ಮಾಡಿ ಗೆಸ್ ಮಾಡಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಯೂಟ್ಯೂಬಿಂದ ಅರ್ನಿಂಗ್ಸ್ ಆಗಿಲ್ಲ, ಜಸ್ಟ್ ಈಗ ಫೇಸ್ಬುಕ್ಕಿಂದ ಮಾತ್ರ. ಯೂಟ್ಯೂಬಿಂದ ಮಾನಿಟೈಸೇಷನ್ ಆಗಿಲ್ಲ, ಆದಷ್ಟು ಬೇಗ ಮಾನಿಟೈಸೇಷನ್ ಆಗುತ್ತೆ. ಸೊ ಅದರಿಂದನೂ ಅರ್ನಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಗೈಸ್. ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾವು ಇದನ್ನು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅರ್ನಿಂಗ್ಸ್ ಮಾಡಬೇಕು ಅಂತ ಇದನ್ನು ಮಾಡಲಿಲ್ಲ. ನಾವೊಂದು ಪ್ಯಾಷನ್ ಇಟ್ಕೊಂಡು ಜಸ್ಟ್ ನಮ್ಮ ಖುಷಿ ನಮ್ಮ ಹ್ಯಾಪಿನೆಸ್ಗೋಸ್ಕರ ಈ ಥರ ರೀಲ್ಸ್ನ ಮಾಡ್ತಾಯಿದ್ವಿ. ಬಟ್ ಆ ಪ್ಯಾಷನ್ನು ಹಾಬಿಯಾಗಿ ಕನ್ವರ್ಟ್ ಆಗಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿ ನಮಗೆ ಅದರಿಂದ ಅರ್ನಿಂಗ್ಸ್ ಆಗಿದೆ. ಸೊ ನಾವು ಮಾಡೋ ಕೆಲಸ ಕನ್ಸಿಸ್ಟೆನ್ಸಿಯಾಗಿ ನಾವು ಪ್ಯಾಷನ್ ಇಟ್ಕೊಂಡು ಮಾಡಿದ್ರೆ ಖಂಡಿತ ನಾವು ಮಾಡೋ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋದನ್ನ ನಾವು ಇದರಿಂದ ಕಲ್ತ್ಕೊಂಡ್ವಿ. ಸೊ ನೀವು ಅಷ್ಟೇ ಯಾರಾದರೂ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅನ್ನೋರಿದ್ರೆ ಪ್ಯಾಷನ್ ಇಟ್ಕೊಂಡು ಮಾಡಿ. ನಾವು ದುಡ್ಡು ಅರ್ನ್ ಮಾಡಿಬಿಡಬೇಕು, ಬೇಗ ದುಡ್ಡು ಮಾಡಿಬಿಡಬೇಕು ಅನ್ನೋ ಕಾರಣಕ್ಕೆ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಹೋಗಬೇಡಿ. ಕಂಟೆಂಟ್ ಕ್ರಿಯೇಷನ್ನ ಪ್ಯಾಷನಾಗಿ ಇಟ್ಕೊಳ್ಳಿ, ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಿ. ಆ ಕನ್ಸಿಸ್ಟೆನ್ಸಿ ಹಾಬಿಯಾಗಿ ಕನ್ವರ್ಟ್ ಆಗುತ್ತೆ, ಹಾಬಿಯಿಂದ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ, ಆಮೇಲೆ ಅದರಿಂದ ಅರ್ನಿಂಗ್ಸ್ ಬರುತ್ತೆ. ಸೊ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ನೆಕ್ಸ್ಟು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್, ಮತ್ತೆ ಸಿಗೋಣ.